ಇಲ್ಲಿ ಬಂದ ಮೇಲೆ ಏನೇನೋ ಮಿಕ್ಸ್ ಆಗಿರೋದ್ರಿಂದ ಇವಾಗ ಮತ್ತೆ ಸೋಲ್ ಪ್ಯೂರಿಫಿಕೇಷನ್ ಅಂತ ಅರ್ಥ ಮಾಡ್ಕೊಳ್ಳೋ ಅಂಥ ಸ್ಥಿತಿಗೆ ಬಂದಿದ್ದೀವಿ ನಾವು. ಆದರೆ ಸೋಲ್ ಪ್ಯೂರಿಫೈ ಆಗೋಗಿದೆ. ನಾವು ಅದರಲ್ಲಿ ಎಷ್ಟೇ ಕೊಳೆ ಇರಲಿ ಅದು, ಆಯಿತಾ, ಅದನ್ನು ನೀರಿಲ್ಲದೆ ನಾವು ಕ್ಲೀನ್ ಮಾಡೋಕ್ಕೆ ಸಾಧ್ಯನಾ? ಇವತ್ತು ಮನೆ ಕಸ ಗುಡಿಸಿದ್ರೂ ಕೂಡ ಅಷ್ಟು ಕ್ಲೀನ್ ಅನಿಸಲ್ಲ, ನೆಲ ಒರೆಸಿದಾಗ ನಮಗೆ ಕ್ಲೀನ್ ಅನಿಸೋ ಅಷ್ಟು. ಹಾಗೆ ನೀವು ಬರೀ ಬಟ್ಟೆಯಲ್ಲಿ ನೀವು ಯಾವುದೇ ವಸ್ತುನ ಕ್ಲೀನ್ ಮಾಡಿದ್ರೂ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ಅದು ಕ್ಲೀನ್ ಆಗಲ್ಲ. ನೀವು ನೀರು ಹಾಕಿದಾಗಲೇ ಅದು ಕ್ಲೀನ್ ಆಗೋದು. ನಮಸ್ತೆ. ಜಗದೀಶ ಶರ್ಮಾ ಸಂಪಾಸರ್ ಬರೆದಿರುವಂತಹ ಪುಸ್ತಕ ಕಲಿಸದೆ ಕಲಿಸುವ 24 ಗುರುಗಳು ಅವಧೂತ ಮಾಡಿದ ಪ್ರಕೃತಿಯ ಪಾಠ. ಹಾಗಿದ್ರೆ ಈಗ ನೋಡೋಣ ನಮ್ಮ 4ನೇ ಗುರು ಯಾರು ಅಂತ. ನಾವು ಭೂಮಿ ಬಗ್ಗೆ, ವಾಯು ಬಗ್ಗೆ, ಆಕಾಶದ ಬಗ್ಗೆ ತಿಳ್ಕೊಂಡ್ವಿ. ಈಗ ನಾವು ನೋಡಕ್ಕೆ ಹೋಗ್ತಾ ಇದ್ದೀವಿ ಯಾವ ಗುರು ಅಂತ ಅಂದರೆ ನೀರು. ನೀರು ಏನು, ಅವಧೂತರು ಹೇಗೆ ನೋಡಿದ್ರು? ಹೀಗೆ ಅವಧೂತರು ನೆಡ್ಕೊಂಡು ಹೋಗ್ತಾ ಈ 3 ವಿಚಾರನ ಡಿಸ್ಕಷನ್ ಮಾಡ್ತಾ ಅವರ ಒಳಗಡೆ ವಿಶ್ಲೇಷಣೆ ಮಾಡ್ತಾ ಹೋಗಬೇಕಾದ್ರೆ ಅಡ್ಡವಾಗಿ ನದಿಯೊಂದು ಹರಿಯುತ್ತಿತ್ತು. ನದಿಯನ್ನು ದಾಟುತ್ತಾ ಅವರು ಯೋಚನೆ ಮಾಡಿದ್ರು, ನೀರಿನ ಸ್ವಭಾವವೇ ಏನು? ನೀರಿನ ಸ್ವಭಾವ ಅಂದ ತಕ್ಷಣ ನಾವೆಲ್ಲ ಏನು ಅನ್ಕೊತೀವಿ? ಫ್ಲೆಕ್ಸಿಬಲ್, ವಾಟರ್ಗೆ ಸ್ಮೆಲ್ ಇಲ್ಲ, ವಾಟರ್ಗೆ ಏನು ಶೇಪ್ ಇಲ್ಲ, ವಾಟರ್ಗೆ ಟೇಸ್ಟ್ ಇಲ್ಲ ಅಂತ ನಾವು ಸೈನ್ಸಲ್ಲಿ ಓದಿದ್ದೀವಿ. ಅಲ್ಲ, ವಾಟರ್ನ ಸ್ವಭಾವನೇ ಶುದ್ಧಿ, ಕ್ಲನ್ಸಿಂಗ್ ನೇಚರ್. ಓಕೆ, ಅದು ಸ್ವಚ್ಛವಾಗಿಯೇ ಇರುತ್ತೆ. ತಾನಾಗೆ ಯಾವತ್ತೂ ಕೆಡಕಾಗಲ್ಲ, ಅಂದರೆ ತಾನಾಗೆ ಅದು ಕೊಳಕು ಮಾಡ್ಕೊಳ್ಳೋದಿಲ್ಲ. ಅದರೊಡನೆ ಮಣ್ಣು ಸೇರಿಸಿದ್ರೆ ಕೆಸರಾಗುತ್ತೆ, ಕೊಳೆ ಸೇರಿಸಿದ್ರೆ ಕೊಳಕಾಗುತ್ತೆ. ನಿಜ ಏನು ಗೊತ್ತಾ? ಕೊಳೆನೆಲ್ಲ ತೆಗೆದ್ರೆ, ಮಣ್ಣೆಲ್ಲ ತೆಗೆದ್ರೆ ವಾಪಸ್ ನೀರಾಗುತ್ತೆ. ಸೊ ಅದಕ್ಕೆ ಯಾವುದೇ ರೀತಿಯಾದಂಥದ್ದನ್ನು ಅಂಟಿಸ್ಕೊಳ್ಳೋದಕ್ಕೂ ಗೊತ್ತು, ಬಿಡಿಸ್ಕೊಳ್ಳೋದಕ್ಕೂ ಗೊತ್ತು. ನೀರು ಪರಿಶುದ್ಧವಾಗಿ ಉಳಿಯುತ್ತೆ. ನೀರಿಗೆ ಅಂಟುವ ಗುಣವಿದೆ, ಅಂದರೆ ನೀರಿಗೆ ಅಂಟ್ಕೊಳ್ಳೋ ಗುಣ ಇದೆ, ಹೌದು. ಆದರೆ ಅದು ಅದಕ್ಕೆ ಅಂಟ್ಕೊಳ್ಳೋದು ಇಲ್ಲ. ಇದನ್ನೇ ಸ್ನೇಹ ಎನ್ನುವುದು. ನೀರಿನಿಂದ ನಾವೇನು ಕಲಿಬೋದು ಅಂದರೆ, ನಾವು ನಮ್ಮ ಜೊತೆ ಮತ್ತು ಬೇರೆಯವ್ರ ಜೊತೆ ನೀರಿನ ಸ್ವಭಾವದಲ್ಲಿ ಇರಬೇಕು. ನೀರಿನ ಸ್ವಭಾವ ಅಂದರೆ ಫ್ರೆಂಡ್ಶಿಪ್. ನೀರಿನ ಸ್ವಭಾವನೇ ಫ್ರೆಂಡ್ಶಿಪ್. ಅಂದರೆ ಫಾರ್ ಎಕ್ಸಾಂಪಲ್, ಈಗ ಏನೇ ವಿಚಾರಗಳಾಗಿರ್ಬೋದು, ಎಲ್ಲರ ಜೊತೆಗೂ ನಾವು ಮಿಂಗಲ್ ಆಗೋದು. ಹಾಗೆ ನಿಧಾನವಾಗಿ ಆ ಒಂದು ಅಂಶನ ಆಚೆ ತೆಗಿತಾ ಇದ್ದಂಗೆ ನಾವು ಪ್ಯೂರ್ ಆಗಿಬಿಡ್ಬೋದು. ಯಾಕೆ? ನಮ್ಮ ಆತ್ಮದ ಮೂಲ ಸ್ವರೂಪನೇ ಶುದ್ಧಿ. ಆತ್ಮ ತುಂಬ ಪ್ಯೂರ್ ಆಗಿರುತ್ತೆ. ಇಲ್ಲಿ ಬಂದ ಮೇಲೆ ಏನೇನೋ ಮಿಕ್ಸ್ ಆಗಿರೋದ್ರಿಂದ ಇವಾಗ ಮತ್ತೆ ಸೋಲ್ ಪ್ಯೂರಿಫಿಕೇಷನ್ ಅಂತ ಅರ್ಥ ಮಾಡ್ಕೊಳ್ಳೋ ಅಂಥ ಸ್ಥಿತಿಗೆ ಬಂದಿದ್ದೀವಿ ನಾವು. ಆದರೆ ಸೋಲ್ ಪ್ಯೂರಿಫೈ ಆಗೋಗಿದೆ. ನಾವು ಅದರಲ್ಲಿ ಈ ಕಾಮ, ಕ್ರೋಧ, ಕೋಪ, ಅಸೂಯೆ, ಹೊಟ್ಟೆ ಕಿಚ್ಚು, ಆಮೇಲೆ ಸ್ವಾರ್ಥ, ಆಮೇಲೆ ಏನೆಲ್ಲ ನೆಗೆಟಿವ್ಗಳನ್ನ ತುಂಬ್ಕೊಂಡಿದ್ದೀವಲ್ಲ, ಇದೆಲ್ಲ ನಮ್ಮ ಆತ್ಮದ ಗುಣ ಅಲ್ಲ, ಅದು ಪ್ಯೂರು. ಈಗ ಆತ್ಮಕ್ಕೆ ಇವೆಲ್ಲ ತುಂಬ್ಕೊಂಡ್ಬಿಟ್ಟಿದ್ದೀವಿ. ಈಗ ನಮ್ಮ ಕೆಲಸ ಏನಂದರೆ, ಆ ಒಂದೊಂದೇ ಅಂಶಗಳನ್ನು ತೆಗಿತಾ ಬಂದರೆ ಆತ್ಮ ಹೇಗೆ ಶುದ್ಧವಾಗುತ್ತೋ ಆ ಆತ್ಮದ ಶುದ್ಧತೆಯಂತೆ ನೀರು ಕೂಡ. ನೀರಿನಲ್ಲಿ ನೀವೇನೇ ಮಿಕ್ಸ್ ಮಾಡಿದ್ರೂ ಅದನ್ನು ತೆಗೆದು ಬಿಟ್ಟರೆ ನೀರು ತಿಳಿ ಆಗಿಬಿಡುತ್ತೆ. ನೀರು ನೀರಾಗೆ ಉಳಿಯುತ್ತೆ ಹೊರತು ಬೇರೇನೂ ಆಗೋದಿಲ್ಲ. ನಾವು ಕೂಡ ಹಾಗೆ ಎಲ್ಲರ ಜೊತೆ ಬೆರಿಬೇಕು. ಯಾವುದು ಬೇಡ ಅದನ್ನು ಆಚೆ ಕಳಿಸಿದ್ರೆ ಮತ್ತೆ ವಾಪಸ್ ನಮ್ಮ ಸ್ವಭಾವದಲ್ಲೇ ನಾವು ಉಳಿಬೇಕು ಅನ್ನೋದನ್ನು ನೀರಲ್ಲಿ ನಾವು ಕಲ್ತ್ಕೋಬೇಕಾಗಿದೆ. ಆ್ಯಂಡ್ ಇದರಿಂದ ಇನ್ನೇನು ನಾವು ಅರಿವನ್ನು ಮಾಡ್ಬೋದು ಅಂದರೆ, ನೀವು ನೋಡಿ, ಎಂಥ ಕೊಳೆ ಇದ್ದರೂ ಕೂಡ ನಾವು ಕ್ಲೀನ್ ಮಾಡೋಕ್ಕೆ, ನೀರಿಲ್ಲದೆ ಕ್ಲೀನ್ ಮಾಡೋಕ್ಕೆ ಸಾಧ್ಯನಾ? ಎಷ್ಟೇ ಕೊಳೆ ಇರಲಿ ಅದು, ಆಯಿತಾ, ಅದನ್ನು ನೀರಿಲ್ಲದೆ ನಾವು ಕ್ಲೀನ್ ಮಾಡೋಕ್ಕೆ ಸಾಧ್ಯನಾ? ಇವತ್ತು ಮನೆ ಕಸ ಗುಡಿಸಿದ್ರೂ ಕೂಡ ಅಷ್ಟು ಕ್ಲೀನ್ ಅನಿಸಲ್ಲ, ನೆಲ ಒರೆಸಿದಾಗ ನಮಗೆ ಕ್ಲೀನ್ ಅನಿಸೋ ಅಷ್ಟು. ಹಾಗೆ ನೀವು ಬರೀ ಬಟ್ಟೆಯಲ್ಲಿ ನೀವು ಯಾವುದೇ ವಸ್ತುನ ಕ್ಲೀನ್ ಮಾಡಿದ್ರೂ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ಅದು ಕ್ಲೀನ್ ಆಗಲ್ಲ. ನೀವು ನೀರು ಹಾಕಿದಾಗಲೇ ಅದು ಕ್ಲೀನ್ ಆಗೋದು. ಇವತ್ತು ನೀವು ಯಾವುದೇ ಅಡುಗೆ ಮಾಡಬೇಕು ಅಂದರೂ ಅದಕ್ಕೆ ನೀರು ಬೇಕು. ನಮ್ಮ ದೇಹದ 70% ನೀರಿಂದ ತುಂಬಿದೆ.
ನಮ್ಮ ಭೂಮಿ 70% ನೀರಿಂದ ತುಂಬಿದೆ. ನೀರಿಂದನೇ ಇವತ್ತು ನಮಗೆ ಬೆಳೆ ಸಾಧ್ಯ. ನೀರಿಲ್ಲ ಅಂದರೆ ಬದುಕೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಎಲ್ಲ ಜೀವಿಗಳಿಗೂ ನೀರು ಬೇಕು. ನಾನು ಯಾಕೆ ಇದನ್ನು ಹೇಳ್ತಾ ಇರೋದು ಅಂದರೆ, ನಮ್ಮ ಅಸ್ತಿತ್ವ ಕೂಡ ಎಲ್ಲರಿಗೂ ಉಪಯೋಗ ಆಗುವಂತೆ ಇರಬೇಕು. ಇದು ನಾವು ನೀರಿಂದ ಕಲಿಬೇಕಾಗಿರೋ ಪಾಠ. ನಾವು ಕೂಡ ಬದುಕಿದ್ದೀವಿ ಹೋಗ್ತೀವಿ ಅಲ್ಲ, ಬದುಕಿರೋ ಅಷ್ಟು ದಿನ ನಮ್ಮ ಉಪಯೋಗ ಬೇರೆಯವ್ರಿಗೂ ಆಗೋ ಹಾಗೆ ಇರಬೇಕು. ಹಾಗೆ ನೀರಿನಾಗೆ ಹೇಗೆ ಕೊಳೆನ ತೆಗೆಯೋ ಶಕ್ತಿ ನೀರಿಗಿದೆಯೋ, ನಮ್ಮಲ್ಲೂ ಕೂಡ ನಮ್ಮೊಳಗಡೆ ಇರುವಂತಹ ಕಲುಷಿತ ಆಗಿರ್ಬೋದು ಅಥವಾ ಬೇರೆಯವರ ಜೀವನದಲ್ಲಿ ನೋವು, ದುಃಖ, ಕೊಳೆ ಏನು ತುಂಬಿಕೊಂಡಿದೆ ಅದನ್ನು ತೆಗೆಯೋ ಶಕ್ತಿ ನಮ್ಮಲ್ಲೂ ಇದೆ. ನಾವು ನೀರಿನ ತತ್ವವನ್ನು ಜಾಸ್ತಿ ಮಾಡಿಕೊಂಡು ನೀರಿನಿಂದ ಕಲಿಬೇಕಾಗಿರೋ ಪಾಠ ಇದು. ಹಾಗೆ ನಮ್ಮ ಲೈಫ್ನ ನೀರನ್ನು ನಾವಿನ್ನೂ ಎಕ್ಸ್ಟ್ರಾ ತಿಳ್ಕೊಳ್ಳೋದಾದರೆ, ನೀವು ತುಂಬ ಸುಸ್ತಾಗಿರ್ತೀರ ಅಂದ್ಕೊಳ್ಳಿ. ನಿಮ್ಮ ಮೇಲೆ ನೀವು ಮನೆಗೆ ಬಂದು ಸ್ನಾನ ಮಾಡಿದ ತಕ್ಷಣ ಏನು ಅನಿಸುತ್ತೆ? ರಿಲ್ಯಾಕ್ಸ್ ಅನಿಸುತ್ತೆ ಅಲ್ವಾ? ನೀವು ತುಂಬ ದುಃಖದಲ್ಲಿರ್ತೀರ, ಅವಾಗ ಯಾರಾದರೂ ಬಂದು ನೀವು ದುಃಖದಲ್ಲಿದ್ದೀರಾ ಕಾಫಿ ಕುಡೀರಿ ಅಂತ ಕೊಡ್ತಾರಾ? ನೀವು ತುಂಬ ದುಃಖದಲ್ಲಿರ್ತೀರ, ಅಳ್ತಾ ಇರ್ತೀರ, ಯಾರಾದರೂ ನಿಮಗೆ ಕಾಫಿ ಕೊಡ್ತಾರಾ? ಫಸ್ಟು ಸ್ವೀಟ್ ಕೊಡ್ತಾರಾ? ಫಸ್ಟು ಕೊಡೋದೇ ನೀರು. ಸ್ವಲ್ಪ ನೀರು ಕೊಡಿ ಅವ್ರಿಗೆ ಅಂತಾರೆ. ನೀವೆಲ್ಲಿಂದಾದ್ರೂ ಬಂದು ಮನೇಲಿ ಕೂತ್ಕೊತಾ ಇದ್ದಂಗೆ ಫಸ್ಟು ಕೊಡೋದು ನೀರು ಕೊಡಲಾ ಅಂತ ಕೇಳ್ತಾರೆ. ಮೊದಲು ನೀರು ಕೊಟ್ಟು ಆಮೇಲೆ ಎಲ್ಲವೂ ಕೊಡ್ತಾರೆ ಅಲ್ವಾ? ಅಂದರೆ ಮನೆಗೆ ಬರ್ತಿದ್ದಂಗೆ ನಮ್ಮ ದೇಹವನ್ನು ಶುದ್ಧಿ ಮಾಡೋದು ನೀರೇ, ನಮ್ಮ ದೇಹದ ಒಳಗಡೆ ಶುದ್ಧಿ ಮಾಡೋದು ನೀರೇ. ಹಾಗೆ ನೀರಿನ ಹಾಗೆ ನಮ್ಮ ಗುಣ ಇರಬೇಕು. ನಮ್ಮ ಜೊತೆಯಲ್ಲಿ ಇರೋರಿಗೆ ಕ್ಲನ್ಸ್ ಕೊಡಬೇಕು, ಕ್ಲನ್ಸಿಂಗ್ ನೇಚರ್ನ ನಾವು ಕ್ರಿಯೇಟ್ ಮಾಡಬೇಕು. ನಮ್ಮ ಜೊತೆಯಲ್ಲಿರೋರ ಬೇಜಾರು, ದುಃಖ, ಕಲುಷಿತ ಏನಿದೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ನಾವು ಸಹಾಯ ಮಾಡಬೇಕು. ಪ್ರತಿದಿನ ನೀರು ನಮಗೆ ಹೇಗೆ ಉಪಯೋಗಕ್ಕೆ ಬರುತ್ತೋ, ಅದಿಲ್ಲದೆ ಬದುಕೋಕ್ಕಾಗಲ್ವೋ ಹಾಗೆ ನಾವು ಇನ್ನೊಬ್ಬರ ಜೀವನದಲ್ಲಿ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಬೇಕು. ಅನಿವಾರ್ಯತೆ ಅಂದರೆ ಬೇಕು ಅಲ್ಲ, ಯಾರಿಗೆ ಅನಿವಾರ್ಯತೆ ಇದೆ, ಅವಶ್ಯಕತೆ ಇದೆ ಅವರಿಗೆ ನಾವು ಸೃಷ್ಟಿ ಮಾಡಬೇಕು. ಅವ್ರಿಗೆ ಒಂದು ಸಹಾಯ ಮಾಡೋದಾಗಿರ್ಬೋದು. ಇದು ನೀರಿನ ಗುಣವನ್ನು ನಾವು ಅಳವಡಿಸ್ಕೋಬೇಕಾಗಿರೋದು. ಹಾಗೆ ನೀರು ಎಂಥ ಸುಸ್ತಾಗಿದ್ದರೂ ನೀರು ಕೊಟ್ಟ ತಕ್ಷಣ ಸಮಾಧಾನ ಆಗುತ್ತಲ್ಲ, ಹಾಗೆ ನಮ್ಮ ಜೊತೆ ಅವ್ರು ಏನೇ ದುಃಖದಲ್ಲಿ ಬಂದಿದ್ದರೂ ನಮ್ಮ ಜೊತೆ ಬರ್ತಿದ್ದಂಗೆ ನಮ್ಮ ಮಾತು ಅಥವಾ ನಮ್ಮ ಸ್ಪರ್ಶದಿಂದ ಅವ್ರಿಗೆ ಸಮಾಧಾನ ಆಗಬೇಕು. ಆ ಥರ ನೀರಿನಿಂದ ನಾವು ಕಲಿಬೇಕಾಗಿದೆ ಪಾಠ. ನೀರಿನ ಹಾಗೆ ನಾವು ಕೂಡ ಜೀವನದಲ್ಲಿ ಇರೋ ತನಕ ಬೇರೆಯವ್ರಿಗೆ ಅವಶ್ಯಕತೆ ಆಗಿರಬೇಕು. ಅವ್ರಿಗೆ ನಾವು ಏನು ಹೇಳ್ತಾರೆ, ಆ ತಂಪನ್ನು ನಾವು ಸೃಷ್ಟಿ ಮಾಡಬೇಕಾಗಿದೆ. ಹಾಗಾಗಿ ನೀರಿನಿಂದ ನಾವು ಎಷ್ಟೆಲ್ಲ ಪಾಠ ಕಲಿಬೋದು ಅಲ್ವಾ? ಸೊ ನೀರು ಅನ್ನೋದು ಬದುಕಿಗೆ ಎಷ್ಟು ಇಂಪಾರ್ಟೆಂಟೋ ನಮ್ಮ ಬದುಕು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಬೇಕು. ಇವತ್ತೆಷ್ಟೋ ಜನ ಸಾಧಕರು ಈ ಎಲ್ಲ ನೀರಿನ ತತ್ವ, ಭೂಮಿ ತತ್ವ, ಆಕಾಶ ತತ್ವ, ವಾಯು ತತ್ವಗಳನ್ನು ಅಳವಡಿಸ್ಕೊಂಡಿದ್ದಾರೆ ಅಂತ ಇವಾಗ ನಿಮಗೆ ಅನ್ನಿಸ್ತಾ ಇದೆಯಾ? ಈಗ ನಮ್ಮಲ್ಲಿ ಪಂಚಭೂತಗಳಲ್ಲಿ ಈ 4 ತತ್ವದಲ್ಲಿ ಯಾವ ತತ್ವ ಹೆಚ್ಚು ಇದೆ, ಯಾವ ತತ್ವ ಕಡಿಮೆ ಇದೆ ಯೋಚನೆ ಮಾಡಬೇಕು. ಹಾಗೆ ಎಲ್ಲ ತತ್ವಗಳು ಬ್ಯಾಲೆನ್ಸ್ಡ್ ಆದರೆ ಲೈಫ್ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಆಧ್ಯಾತ್ಮದ ವರ್ಕ್ಶಾಪ್ ಆಗಿರ್ಬೋದು, ನೆಕ್ಸ್ಟ್ ಬರ್ತಾ ಇರುವಂತಹ ಆರೋಗ್ಯದ ವರ್ಕ್ಶಾಪ್ ಆಗಿರ್ಬೋದು. ಆರೋಗ್ಯದ ವರ್ಕ್ಶಾಪ್ಗಳಲ್ಲಿ ಪಂಚಭೂತಗಳನ್ನು ಹೇಗೆ ನಾವು ಸಮನ್ವಯಗೊಳಿಸ್ಕೋಬೇಕು, ಪಂಚಭೂತಗಳನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ, ಯಾವುದು ಜಾಸ್ತಿ ಇದೆ ಯಾವುದು ಕಡಿಮೆ ಇದೆ ಅಂತ ತಿಳ್ಕೊಳ್ಳೋದು ಹೇಗೆ, ಹಾಗೆ ಅದನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಏನೇನು ಪ್ರೊಸೀಜರ್ಸ್ನ ಫಾಲೋ ಮಾಡಬೇಕು ಎಲ್ಲವೂ ಕೂಡ ಹೇಳ್ಕೊಡ್ತಾ ಇದ್ದೀವಿ ಕೂಡ. ಯಾಕೆ ಅಂದರೆ ನಾನು ಒಂದಿನ ಇವೆಲ್ಲ ಪಂಚಭೂತಗಳಿಂದ ತೀರಾ ಒಂದಿದ್ರೆ ಒಂದಿಲ್ಲ ಥರ ಇದ್ದವಳು. ಬಟ್ ಪಂಚಭೂತಗಳು ಜೀವನದಲ್ಲಿ ಎಷ್ಟು ಮುಖ್ಯ ಅಂತ ಅರ್ಥ ಆದ ಮೇಲೆ ನಾನು ಕಲಿತಾ ನನ್ನ ಲೈಫಲ್ಲಿ ಯಾವುದಾದ್ರೂ ಒಂದು ಜಾಸ್ತಿ ಇದೆ ಅಂದ ತಕ್ಷಣ ಇಮಿಡಿಯೇಟ್ ಓಕೆ ಯಾವ್ದು ಕಡಿಮೆ ಮಾಡ್ಕೊಬೇಕು ಅಂತ ಗೊತ್ತಾಗುತ್ತೆ. ಯಾವಾಗಲೂ ಸಮಾನತೆಯಿಂದ ಇದೆಯಾ ನನ್ನ ಒಳಗಡೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಈ ನೀರು ಕೂಡ ನಮಗೆ ಒಂದು ಅದ್ಭುತ ಗುರು. ಸೊ ಈಗ ಹೇಳಿ ಎಷ್ಟು ಪ್ರಕೃತಿಯಿಂದ ಕಲಿಬೋದು ಅಂತ. ನಮ್ಮ ಮುಂದಿನ ಗುರು ಯಾವುದು ಅಂತ ಮತ್ತೆ ನಾಳೆ ನೋಡೋಣ. ಏನೇನು ಕಲ್ತ್ರಿ ನೀರಿಂದ ಕಮೆಂಟ್ ಮಾಡಿ. ಥ್ಯಾಂಕ್ ಯು.